मैरीटाइम ट्रेड कर रहे थे। अक्सर कहा जाता है कि समंदर के दो किनारे बहुत दूर होते हैं, लेकिन मांडवी और मस्कत के बीच अरब सागर एक मजबूत ब्रिज बना है। एक ऐसा ब्रिज जिसने हमारे रिश्तों को मजबूत किया, कल्चर इकोनॉमी को ताकत दी। आज हम विश्वास के साथ कह सकते हैं कि समंदर की लहरें बदलती हैं, मौसम बदलते हैं, लेकिन भारत ओमान की दोस्ती हर मौसम में और मजबूत होती है। नरेंद्र मोदी जी का अब आप कल्पना कर सकते हैं, यहां तक आए और अंदर नहीं आ पाए तो उनके दिल में क्या होता होगा। साथियों, मैं मेरे सामने एक मिनी इंडिया देख रहा हूं। मुझे लगता है यहां बहुत सारे मलयाली भी हैं। सुखमाणो, और सिर्फ मलयालम नहीं, यहां तमिल, तेलुगु, कन्नड़ा और गुजराती बोलने वाले बहुत सारे लोग हैं। नलमा, वागुन्नारा, चेन्ना गिद्दीरा, केम छो? साथियों, आज हम एक फैमिली की तरह इकट्ठे हुए हैं। आज हम अपने देश को, अपनी टीम इंडिया को सेलिब्रेट कर रहे हैं। साथियों, भारत में हमारी डायवर्सिटी ಪ್ರಕಟಣೆ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯುಂಟು ಮಾಡಿದ ಸಂದರ್ಭದಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದಲ್ಲಿ, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲಿ, ವಾರಸುದಾರರು ಯಾರೂ ಇಲ್ಲದೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ, ಆಮೇಲೆ ದ್ವೇಷ ಭಾಷಣ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕೆಲವು ಪ್ರಕರಣಗಳಲ್ಲಿ ಸಾರ್ವಜನಿಕರು ದೂರು ನೀಡಲು ಬಾರದೇ ಇದ್ದ ಸಂದರ್ಭಗಳು ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತೇವೆ. ಮತ್ತು ಸಾರ್ವಜನಿಕರ ಪ್ರಾಣ ಮತ್ತು ಮಾನ ಕಾಪಾಡುವ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿಯೂ ಕೂಡ ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲಿಸ್ತಾರೆ. ಸ್ಥಳೀಯ ಮತ್ತು ವಿಶೇಷ ಕಾಯ್ದೆ ಅಡಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಗಮನಕ್ಕೆ ಬಂದರೆ ಆ ಸಂದರ್ಭದಲ್ಲೂ ಕೂಡ ಮಾಡ್ತೇವೆ.
ಯಾವುದನ್ನು ಕೂಡ ಪಡೆದಿಲ್ಲ. ಆಮೇಲೆ ಇವರು ಕಳೆದ 3 ವರ್ಷದಿಂದ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದವ್ರ ಮೇಲೆ ಎಷ್ಟು ಕೇಸಸ್ಸಲ್ಲಿ ಸ್ವಯಂ ಪ್ರೇರಿತ ದಾಖಲೆ ಮಾಡಿದ್ದೀರಿ ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ. 23ರಲ್ಲಿ ಯಾವುದೂ ಇಲ್ಲ. 24ರಲ್ಲಿ ಬೆಂಗಳೂರು ನಗರದಲ್ಲಿ ಒಂದು, ಮಂಡ್ಯದಲ್ಲಿ ಒಂದು, ಬೆಳಗಾವಿಯಲ್ಲೊಂದು, ಬಾಗಲಕೋಟೆಯಲ್ಲೊಂದು, ರಾಯಚೂರಲ್ಲಿ ಒಟ್ಟು 5 ಕೇಸಸ್ಸಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲೆಯನ್ನು ಮಾಡಿದ್ದೇವೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ ಮೇಲೆ. ಆಮೇಲೆ 25ರಲ್ಲಿ ಒಂದು ಶಿವಮೊಗ್ಗದಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ಕೂಡ ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಅವರು ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ದೂರುಗಳಿಗೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ, ಈ ಮತ್ತೆ ರಿಪೋರ್ಟ್ ಬಿ ರಿಪೋರ್ಟ್ ಆಗಿದೆ, ಸಿ ರಿಪೋರ್ಟ್ ಆಗಿದೆ ಅದನ್ನು ಕೇಳಿದ್ದಾರೆ. ಯಾವುದಕ್ಕೆ ಈ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಕೇಸ್ನಲ್ಲಿ ಕೇಳಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಅದರಲ್ಲಿ 5 ಕೇಸಸ್ಸಲ್ಲಿ 6 ಕೇಸಸ್ಸಲ್ಲಿ ನಾವು ಸ್ವಯಂ ಪ್ರೇರಿತ ದೂರನ್ನು ದಾಖಲೆ ಮಾಡಿದ್ದೀವಿ. ಇನ್ನೂ 6 ಕೇಸಸ್ಸಲ್ಲಿ ಕೇಸಸ್ ಕಂಪ್ಲೇಂಟ್ ಮೇಲೆ ಅದನ್ನು ರಿಜಿಸ್ಟರ್ ಮಾಡಿ. ಈಗಾಗಲೇ ಮೈಸೂರಿನಲ್ಲಿ 4/2/2015ರಲ್ಲಿ ಕೇಂದ್ರ ಉತ್ತರ ಬಿಡಿ. ಅದರಲ್ಲಿ ಒಂದು ಘಟಕ 3 ಕೋಟಿ ದುಡ್ಡು ಕೇಳ್ತಾರೆ ಅವರು, ಅದಕ್ಕೆ ಯೋಗ್ಯತೆ ಮಾಡಕ್ಕೆ ಹೇಳಿ ಸರ್ಕಾರ ತೋಳಿ. ಆಯ್ತು ಸರ್, ಈಗ ಅವ್ರು ಹೇಳಿರ್ತಕ್ಕಂಥ 3 ಕೋಟಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಏನು ಪ್ರಸ್ತುತ ಇರತಕ್ಕಂಥ ಸಿಸ್ಟಮ್ನೆಲ್ಲ ಇದರಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅವ್ರು ಹೇಳಿರುವಂಥ ರೀತಿಯಲ್ಲಿ ಅವರು 13 ಮೂಲ ಜಾತಿ ಆದಿವಾಸಿಗಳಿಗೆ ಪ್ರತ್ಯೇಕವಾದಂಥ ಒಂದು ಬಜೆಟ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಒಟ್ಟಾರೆ ಬಜೆಟ್ನಲ್ಲಿ 1,88,00,000 ಆಲ್ರೆಡಿ ಖರ್ಚು ಮಾಡಿದ್ದಾರೆ ಇಲ್ಲಿವರೆಗೂ. ಮುಂದೆ ಇರ್ತಕ್ಕಂಥ ಇದರಲ್ಲಿ ಅವ್ರು ಹೇಳಿದಾಗ 13 ಮೂಲ ಆದಿವಾಸಿಗಳಿಗೆ ಪ್ರತ್ಯೇಕವಾದಂಥ ಬಜೆಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ.